ಹಾಯ್ ಫ್ರೆಂಡ್, ನಾನು ನನ್ನ ಮಗಳು ಹಸ್ಬೆಂಡು ನೈಟು ಡಿನ್ನರ್ಗೆ ಅಂತ ಈ ಹೋಟೆಲ್ಗೆ ಬಂದಿದ್ದೀವಿ. ಈ ಹೋಟೆಲ್ ನೇಮ್ ಬಂದು ಲೋಬೋಸ್ ಸುಗ್ಗಿ ಮನೆ ಅಂತ. ನೋಡ್ಬೋದು, ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ನ ಸುಗ್ಗಿ ಟೈಪಲ್ಲೇ ಮಾಡಿದ್ದಾರೆ. ಈ ಹೋಟೆಲ್ ಎಲ್ಲಿ ಬರುತ್ತೆ ಅಂದರೆ ಕುಕ್ರಳ್ಳಿಕೆರೆಯಿಂದ ಆನ್ ದ ವೇ ಬರ್ತಾ ನೆಕ್ಸ್ಟು ಸಿಗ್ನಲ್ಲು ENT ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಜಂಪ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ ಭೋಗಾದಿ ಕಡೆಗೆ ಹೋಗ್ತಾ. ಎಕ್ಸ್ಟೀರಿಯರ್ ಇಂಟೀರಿಯರ್ ಮಾತ್ರನೇ ಸುಗ್ಗಿ ಸ್ಟೈಲಲ್ಲಿ ಮಾಡಿಲ್ಲ, ಸರ್ವ್ ಮಾಡೋದು ಕೂಡ ಸುಗ್ಗಿ ಸ್ಟೈಲಲ್ಲೇ ಬಾಳೆದೆಲೆ ಊಟನೇ ಕೊಡ್ತಾರೆ. ಮತ್ತು ನಾಟಿ ಸ್ಟೈಲಲ್ಲೇ ನಾಟಿ ಕೋಳಿ ಸಾಂಬಾರು, ಮುದ್ದೆ ಮತ್ತು ತಲೆಕಾಲು ಸಾಂಬಾರು ಇದೆಲ್ಲ ಕೊಡ್ತಾರೆ ಇಲ್ಲಿ. ನಾವು ಯಾವಾಗಲೂ ಹೋಟೆಲಲ್ಲಿ ಊಟ ಮಾಡ್ತೀವಿ ಅಂದರೆ ನಾಟಿ ಸ್ಟೈಲೇ ಹುಡ್ಕೊಂಡು ಹೋಗ್ತೀವಿ. ಆದರೆ ಇದು ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾವು ಅಂದವೇ ಇದೇ ರೋಡಲ್ಲಿ ಜಾಸ್ತಿ ಓಡಾಡ್ತಿರ್ತೀವಿ. ಹಂಗಾಗಿ ಯಾವಾಗಲೂ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ ಮತ್ತು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್. ಪ್ರತಿ ಸ್ಯಾಟರ್ಡೆ ಸಂಡೇ ಸ್ಪೆಷಲ್ ಇರುತ್ತಾ? ಇವತ್ತೇನು ಸ್ಪೆಷಲ್ ಮಾಡಿರೋದು? ಅಲ್ಲಿ ಏನೇನೋ ಇರುತ್ತಾ ನೋಡೋದು, ಸೋರೆ ಪುಟ್ಟೆ ಪುಟ್ಟೆ ರಾಗಿಗೆ ಪುಟ್ಟೆ ಹೊಡೆಯೋದು, ಮೂಡು ಚೌಟಿಕೋಲು ಕನ್ನಡಿಗೆ ಅದು ಪಕ್ಕದ್ದು ಕೋಲು ಇದ್ದದ್ದು ಮೇಲೆ ನೋಡಿದ್ರು ಮತ್ತೆ ಅದು ಪಕ್ಕದ್ದು ಅದ್ರ ಮೇಲೆ ಒಂದು ಹೋಲ್ ಅದ, ಹೋಲ್ ಮೇಲೆ ಹಿಂಗೆ ಹಾಕೋದಿಲ್ಲ ಅದು. ಅದ್ರ ಪಕ್ಕದ ಏನು ಗೊತ್ತಾ, ಯಾವುದೋ ಕಾಯಿದ್ದು ಅದ್ರ ಪಕ್ಕ ಬಿಳಿ ಜೋಳ ಅದೇ ಜೋಳ ಕಡಕ್ಕೆ ಹೋಗಿ ಇದು ಮಾಡ್ತೀವಿ, ಅದೇ ಆ ಜೋಳದಲ್ಲೇ ಅದ್ರ ಪಕ್ಕದ ರಾಗಿ ತಿನ್ನಿ ಅದು ಸೊಪ್ಪು ಅಂದರೆ ಅದೇ ತಂಬಾಕು ಮಾಡ್ತಾ ಬೀಳ್ತಿದ್ದಲ್ಲ ಅದೆಲ್ಲ. ಅದ್ರ ಪಕ್ಕದ್ದು ಸೋರೆ ಬಿಟ್ಟೆ, ಅದ್ರ ಪಕ್ಕದ ನವಣೆ ಅದು ನವಣೆ ಕೊಂಬು ಜೋಳ ಅದನ್ನು ಜೋಳ ಅದ್ರ ಪಕ್ಕ ರಾಗಿ. ಹಳ್ಳಿ ವಿಷಯವಾಗಿ ಇವಳಿಗೆ ಏನೂ ಗೊತ್ತಿರಲಿಲ್ಲ, ಹಂಗಾಗಿ ಏನೋ ಕ್ಯೂರಿಯಾಸಿಟಿಯಿಂದ ತುಂಬ ನೋಡ್ತಾ ಇದ್ದಾಳೆ. ಈ ಥರ ಇಂಟೀರಿಯರ್ ಮಾಡೋದ್ರಿಂದ ಮಕ್ಳಿಗಂತೂ ತುಂಬಾ ಖುಷಿಯಾಗಿ ಏನೋ ಒಂಥರ ಇಂಟ್ರೆಸ್ಟ್ ಆಗಿ ನೋಡ್ತಾರೆ. ಈ ಥರ ಇಂಟೀರಿಯರ್ ಮಾಡಿರೋದ್ರಿಂದ ಮಕ್ಳಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಇದೆಲ್ಲ ಎಲ್ಲೂ ತೋರ್ಸೋಕ್ಕಾಗೋದಿಲ್ಲ, ಈ ಥರ ಒಂದೇ ಕಡೆ ಮಾಡಿದರೆ ಎಲ್ಲ ಒಂದೇ ಕಡೆನೇ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ಬೋದು. ಅವ್ರಿಗೂ ಒಂಥರ ಖುಷಿಯಾಗುತ್ತೆ. ಊಟನೂ ತೃಪ್ತಿಯಾಗಿ ನೆಮ್ಮದಿಯಾಗಿ ಮಾಡ್ಬಿಟ್ಟು ಹೋಗೋದ್ರ ಜೊತೆಗೆ ಒಂದು ವಿಷಯಗಳನ್ನು ತಿಳ್ಕೊಂಡು ಹೋಗ್ತೀವಿ. ಬಾಳೆದೆಲೆ ಊಟದ ಜೊತೆಗೆ ತಾಮ್ರದ ಗ್ಲಾಸಲ್ಲೂ ನೀರು ಕೊಡ್ತಾರೆ ಇಲ್ಲಿ. ಮಶ್ರೂಮಾ? ಹಾಂ, ಮಶ್ರೂಮ್. ನಾನು ಪಾಟ್ ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದೆ. ಅದು ಯಾವ ಥರ ಮಾಡ್ತಾರೆ ಅಂತ ನಾನು ಸರ್ವ್ ಮಾಡ್ತಾರಲ್ಲ ಅವ್ರನ್ನ ಕೇಳ್ತಾ ಇದ್ದೆ. ಅವರು ಅರ್ಧ ಬೇಯಿಸಿ ಆಮೇಲಿಂದ ಪಾಟ್ ಒಳಗಡೆ ಹಾಕಿ ಕೆಂಡದ ಮೇಲೆ ಇಟ್ಟು ಬೇಯಿಸಿ ಆಮೇಲೆ ಕೊಡ್ತಾರೆ ಅಂತ. ಒಲೆಯಲ್ಲೇ ಇದು ಮಾಡ್ತಿರೋ ಅದ್ರ ಕೆಂಡದೊಳಗಡೆ ಇಡ್ತೀರ ಹಾಫ್ ಆದ್ಮೇಲೆ.
ಎಲ್ಲ ಕೊಯ್ಲಿಗೆ ಬರ್ತಾವಲ್ಲ, ಬೆಳೆ ಬರ್ತಾವಲ್ಲ, ಅದು ಸುಗ್ಗಿ ಸ್ಟಾರ್ಟ್ ಆಯಿತು. ಈ ಟೈಮಲ್ಲ ಅಲ್ಲೇ ಸ್ಟಾರ್ಟ್ ಆಗ್ಬಿಟ್ಟು ಯಾವ ತಿಂಗಳಿಂದ ಯಾವ ತಿಂಗಳವರೆಗೆ? ನವಂಬರ್ ಡಿಸೆಂಬರಿಂದ ಸ್ಟಾರ್ಟ್ ಆಗಿದೆ. ನಮ್ಮ ಬೆಳೆ ಬರ್ತದ್ರೆ ಆಗ ಟಾಪ್. ಸಂಕ್ರಾಂತಿ ಮಾಡೋದೇ ಅದಕ್ಕೇನೆ. ಸುಗ್ಗಿ ಆವಾಗ ತಾನೇ ಭತ್ತ ಬಂದಿರ್ತದೆ, ಅದನ್ನು ಸಂಭ್ರಮಿಸೋಕ್ಕೆ ಅಂತಲೇ ಮಾಡೋದು. ಮತ್ತು ಹಸು ಈಗ ಅದು ಪದ್ಧತಿ ಬಂದಿರೋದು. ಎಳ್ಬೀರ್ನ ಒಬ್ರು ಮನೆಗೆ ಒಬ್ರು ಕೊಡೋದು ಈಗ ಬಂದಿರೋದು. ಹಾಗೆಲ್ಲ ಹಸುಗಳನ್ನ ಕಿಚ್ಚಾಯಿಸೋರು. ಯಾಕಂದ್ರೆ ವರ್ಷವಿಡೀ ಅವು ದಂಟಿರ್ತವೆ, ಇದಾಗಿರ್ತದೆ. ಅದರಲ್ಲಿ ಹಸುಗಳು ದನಿಗೊಳಗೂ ಉಣ್ಣಿ ಎಲ್ಲ ಇರುತ್ತಲ್ಲ, ಬೆಂಕಿ ಹಾಕ್ಸೋದು. ಕೆಳಗಡೆ ಬೆಂಕಿ ಹಾಕಿ ಅದನ್ನ ನೆಗೆಸ್ತಾರೆ. ನೋಡಿಲ್ಲ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ, ಅದನ್ನು ಸುಮ್ಮನೆ ಫೇರ್ ಫಿಡಲ್ಲಿ ಮಾಡ್ತಾರೆ. ಅದನ್ನ ಸಂಕ್ರಾಂತಿ ಹಬ್ಬದನ್ನ ಊರೊಳಗಡೆ ಮಾಡ್ತಾರಲ್ಲ, ಹಂಗಾಗಿ ನಿಂಗೆ ಗೊತ್ತಿಲ್ಲ. ಎಲ್ಲಾರ ಮನೆ ಹಸುಗಳನ್ನ ಇಟ್ಕೊಂಡು ಹೋಗ್ತಾರೆ. ಒಂದು ಅರ್ಧ ಕಿಲೋಮೀಟರ್ ದೂರ ಬೆಂಕಿ ಹಾಕಿ ಹಸುಗಳನ್ನ ಕಿಚ್ಚಾಯಿಸ್ತಾರೆ. ವೀಣಾ ಎತ್ಕೊಯ್ತಾನೆ ನೋಡು. ಕೊಟ್ಟರೆ ಎತ್ಕೋಯ್ತೀನಿ. ವೀಣಾ ವೀಣಾ ಎಲ್ಲೈತೆ ವೀಣೆ ಇಲ್ಲಿ. ವೀಣೆ, ತಂಬೂರಿ ಎಲ್ಲ ಇಟ್ಟಾರಲ್ಲ. ಇವುಗಳ ಜೊತೆಗೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಯಾಕೆ ಇಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾಳೆ ನನ್ನ ಮಗಳು. ವ್ಯವಸಾಯ ಮಾಡ್ಬಿಟ್ಟು ಬಂದ್ಮೇಲೆ ನೈಟ್ ಟೈಮ್ ಏನು ಮಾಡೋರು ಗೊತ್ತಾ? ಸಂಗೀತನ ಅಭ್ಯಾಸ ಮಾಡೋರು. ತೃಪ್ತಿ, ನೆಮ್ಮದಿಗೋಸ್ಕರ. ಪ್ಯಾಷನ್. ಇವ್ರು ಹೇಳವ್ರೆ ನೋಡು ಒಂದಿದ್ರಲ್ಲಿ ಇಂಟ್ರ್ಯೂವಲ್ಲಿ. ಯಾರೇ ಅವ್ರ ಹೆಸರು? ಅದೇ KGF ಸಾಂಗ್ ಮಾಡಿರೋರು. ರವಿ ಬಸ್ರವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ರು ಏನಂತ, ನಮ್ಮ ಊರಲ್ಲಿ ಎಲ್ಲರೂ ಮನೆಯಲ್ಲೂ ತಬ್ಲಾ ತಂಬೂರಿ ಐತೆ ಅಂತ. ಯಾಕೆ ಇಟ್ಕೋತಿದ್ರು? ಆಡಕ್ಕೆ ಬರಲಿಲ್ಲ ಅಂದ್ರೆ ಇಟ್ಕೋತಿದ್ರಂತೆ. ಮಂಗಳೂರು ಹತ್ರ ಯಾವ ಊರಿರೋದು ಅವ್ರದ್ದು? ಅದೇ ಹೆಸರಲ್ಲೇ ಐತಲ್ಲ ಅವ್ರದ್ದು, ರವಿ ಬಸ್ಸೂರ್ ಅಂತ. ನಿಜ, ಅವತ್ತೊಂದು ಸಂಸ್ಕೃತಿ ಸಂಪ್ರದಾಯನ ಉಳಿಸ್ಕೊಂಡು ಹೋಗೋದು ಬಿಟ್ಬಿಟ್ಟು ಜನ ಕೆಟ್ಟು ಕೆರ ಹಿಡ್ಕೋತಾರೆ. ಇವತ್ತು ವಿದ್ಯೆ ಇಲ್ಲದೆ ಇದ್ರು ಅವತ್ತಿನ ಕಾಲಕ್ಕೆ ಎಷ್ಟು ಚೆನ್ನಾಗಿ ನಾಗರಿಕತೆ ಇತ್ತು ಗೊತ್ತಾ? ನೋಡಿ, ಹಳೆ ಕಾಲದ್ದು ರೇಡಿಯೋ ಮತ್ತು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇದೆ ಇಲ್ಲಿ. ನೋಡಿ, ಮಟ್ಕೆ ನೋಡ್ಬೋದು. ತೆಂಗಿನಕಾಯಿ ನೇತಾಕಿದ್ದಾರೆ. ಇದು ಅಡಿಕೆ ತೆನೆ, ಒಂದು ಜೋಳದ ತೆನೆ, ಅಕ್ಕಿ ಗೂಡು ನೇತಾಕಿದ್ದಾರೆ. ಅಲ್ಮಣೆ ಅಂತ ಅದು ನೇತಾಕಿದ್ದಾರೆ ನೋಡ್ಬೋದು. ತುಂಬ ವೆರೈಟಿ ತೆನೆಗಳೆಲ್ಲ ನೇತಾಕಿದ್ದಾರೆ ಫ್ರೆಂಡ್ಸ್. ಒಂದ ಕಡೆ ಎಲ್ಲನೂ ನೋಡ್ಬೋದು. ಊಟ ಮಾಡೋದ್ರ ಜೊತೆಗೆ ವಿಷಯಗಳನ್ನೂ ತಿಳ್ಕೊಂಡು ಹೋಗ್ಬೋದು ಈ ಹೋಟೆಲಿಗೆ ಬಂದರೆ. ಆ ಕಾಲಕ್ಕೆ ಮೀನು ಹಿಡಿಯೋಕ್ಕೆ ಬಳಸ್ತಿದ್ರಲ್ಲ, ಪಂಜರನ್ನು ನೇತಾಕಿದ್ದಾರೆ ನೋಡ್ಬೋದು. ಅಕ್ವೇರಿಯಮಲ್ಲಿ ಫಿಶ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀರು ಹಿಡ್ಕೊಂಡು ಕುಡಿತಾರೆ. ನನಗೆ ಊಟ ಆದಮೇಲೆ ಬೀಡ ತಿನ್ನೋದು ಇಷ್ಟ. ಊಟ ಆದ ತಕ್ಷಣ ಈ ಥರ ಕೊಡ್ತಾರೆ ನೋಡಿ ಇಲ್ಲಿ. ಡೈಜೆಷನ್ ಆಗುತ್ತೆ.
ಬೀಡಾದಿಂದ ಏನು ಅನುಕೂಲ ಹೇಳ್ರಿ? ಡೈಜೆಷನ್ ಆಗೋದಕ್ಕೆ. ನೋಡಿ ಅಡಕ್ಕೆ ಬೇಕನ್ನ ಸ್ವಲ್ಪ ಸಾಕಲ್ವಾ? ಫಸ್ಟು ಎಲೆಗೆ ಸುಣ್ಣ ಹಾಕೋತಾರೆ. ಇದೇನ್ರಿ ಇದು? ಜೀರಿಗೆ ಥರ ಆಯ್ತಲ್ಲ. ನಮ್ಮನೆ ನನಗೆ ಹಾಕಿ ಕೊಡ್ತಾ ಇದ್ದಾರೆ. ಸುಗ್ಗಿ ಮನೇಲಿ ಊಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನಾಟಿ ಕೋಳಿ ಸಾಂಬಾರು, ನಾಟಿ ಮಟನ್ ಸಾಂಬಾರು, ಮಡಿಕೆ ಬಿರಿಯಾನಿ, ಮೀನು ಊಟ, ತಂದೂರಿ ಚಿಕನ್ನು, ಚೈನೀಸ್ ವೆಜ್ ಊಟ ಇದೆಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ. ಸುಗ್ಗಿ ಮನೇಲಿ ಊಟ ಮುಗಿಸ್ಕೊಂಡು ಎಲ್ಲೋ ಮನೆಗೆ ಹೊರಟಿದ್ದೀವಿ. ಬಾಯ್, ಸಿ ಯು, ಗುಡ್ ನೈಟ್.